ಪರ್ವತದ ಮಧ್ಯದಲ್ಲಿ ಕಾಡು ಹಾಗೂ ಪರ್ವತ ಶ್ರೇಣಿಗಳ ನಡುವೆ ಒಂದು ಗುಹೆ ಇತ್ತು. ಅದರಲ್ಲಿ ಒಬ್ಬ ಮುನಿ ವರ್ಷಗಳಿಂದ ತಪಸ್ಸು ಮಾಡುತ್ತಿದ್ದರು. ಅವರು ನಿಶಬ್ದ ಮುನಿ ಎಂದು ಪ್ರಸಿದ್ಧರಾಗಿದ್ದರು, ಏಕೆಂದರೆ ಅವರು ಯಾರ ಹತ್ತಿರ ಮಾತನಾಡುತ್ತಿರಲಿಲ್ಲ. ಹಳ್ಳಿಯ ಜನರು ಅವರ ಕುರಿತು ಹಲವಾರು ಕಥೆಗಳು ಹೇಳುತ್ತಿದ್ದರು. ಕೆಲವರು ಹೇಳುವುದೇನೆಂದರೆ ಅವರು ಮೊನ್ನೆಯೇ ಜ್ಞಾನೋದಯವನ್ನು ಹೊಂದಿದ್ದರು. ಇನ್ನು ಕೆಲವರು ಅವರ ಮೌನವನ್ನು ಅವರ ಹಿಂದಿನ ಪಾಪಗಳ ಪಶ್ಚಾತ್ತಾಪವೆಂದು ಭಾವಿಸುತ್ತಿದ್ದರು. ಒಂದು ದಿನ ಲಿಯಾಂಗ್ ಎಂಬ ಯುವ ಶಿಷ್ಯನು ಆ ಮುನಿಯ ದರ್ಶನ ಪಡೆಯಲು ಪ್ರಯತ್ನಿಸಿದ. ಅಪಾರ ಶ್ರಮಪಟ್ಟು ತಡೆಯಿದ್ದ ಹಾದಿಗಳನ್ನು ದಾಟಿ ಆ ಗುಹೆಯವರೆಗೆ ತಲುಪಿದ. ಮುನಿಯ ಮುಂದೆ ಕುಳಿತು ಅವನು ಕೇಳಿದ, ಗುರುದೇವ, ನಾನು ಜೀವನದ ಸತ್ಯ ಅರಿಯಲು ಬಂದಿದ್ದೇನೆ. ದಯವಿಟ್ಟು ನನಗೆ ಮಾರ್ಗ ತೋರಿಸಿ ಎಂದು ಕೇಳಿದ. ಮುನಿ ತಕ್ಷಣ ಯಾವುದೇ ಉತ್ತರ ನೀಡಲಿಲ್ಲ. ಅವರು ಕಲ್ಲಿನ ಮೇಲೆ ಶಾಂತಿ ಎಂದು ಬರೆದರು. ಲಿಯಾಂಗ್ ಅದನ್ನು ನೋಡಿ ತಕ್ಷಣವೇ ಅರ್ಥ ಮಾಡಿಕೊಂಡನು. ಉತ್ತರಗಳು ಹೊರಗಿನ ಜಗತ್ತಿನಲ್ಲಿ ಅಲ್ಲ, ಆತ್ಮಶಾಂತಿಯಿಂದಲೇ ಸತ್ಯವನ್ನು ಅರಿಯಬಹುದು ಎಂದು ತಿಳಿದುಕೊಂಡನು. ಅವನ ಜೀವನ ಪರಿವರ್ತನೆಯಾಯಿತು ಮತ್ತು ಲಿಯಾಂಗ್ ತಾನು ಸಹ ಒಂದು ದಿನ ಮಹಾನ್ ತಪಸ್ವಿಯಾದನು. ಈ ಕಥೆಯ ಅರ್ಥ, ಅನೇಕ ಬಾರಿ ಮೌನತೆಯಲ್ಲಿಯೇ ಅತಿದೊಡ್ಡ ಉತ್ತರಗಳು ಸಿಗುತ್ತವೆ.